ಆಟೋ ಸ್ಟ್ಯಾಂಡ್ ಹೋಗೋಣ. ಸರಿಪ. ಆಟೋ ಬರ್ತೀಯಪ್ಪ? ಇಡ್ಲೇ ಮತ್ತೆ ಫೋನ್ ಮಾಡ್ತೇನೆ. ಏನ್ ಯಜಮಾನ್ರ ಎಲ್ಲಿ ಹೋಗ್ಬೇಕು? ಸ್ಟೇಷನ್ ರೋಡ್ನಾಗ ಯಾವ್ದಾರ ಸಸ್ತಾ ಲಾಡ್ಜಿಂಗ್ ಇದ್ರೆ ತೋರ್ಸಪ್ಪ. ಸಸ್ತಾ ಅಂದ್ರ ಎಷ್ಟಿರ್ಲಿ? ಒಂದ್ 200-250 ರೂಪಾಯಿ. ಬರೀ 150ಕ್ಕೆ ಒಳ್ಳೆ ಲಾಡ್ ತೋರಿಸ್ತೀನಿ. ನೀ ಕುಂದ್ರ ತಾಯಿ. ನೀ ಕುಂದ್ರ ಕುಂದ್ರ. ನನ್ನ ಮಗಳ ಆಟೋದಾಗ ಕರ್ಕೊಂಡು ಹೋಗ್ಬಿಟ್ರಪ್ಪ. ಗಾಬರಿ ಆಗ್ಬೇಡ್ರಿ, ಇಲ್ಲೇ ಸಮೀಪದಾಗ ಪೊಲೀಸ್ ಸ್ಟೇಷನ್ ಐತ್ರಿ. ತಗೋರಿ ಈ ಆಟೋ ನಂಬರ್, ಜಲ್ದಿ ಹೋಗಿ ಕಂಪ್ಲೇಂಟ್ ಕೊಡ್ರಿ. ಎಷ್ಟೋ ಕೊಬ್ಬು ನಿನಗೆ. 1 ತಿಂಗಳಿಗೆ ಕೊಡೋದನ್ನ 3 ತಿಂಗಳಿಗೆ ಜಮಾ ಮಾಡ್ಕೊಳ್ಳಿ ಅಂತೀಯ. ನಾನೇ ಅಲ್ಲಿಗೆ ಬರ್ಬೇಕಾ ಅಥವಾ ಅದೇನ್ ಕೇಳ್ರಿ? ನಿಮ್ದು ಸಾಹೇಬ್ರ, ಯಾರೋ ಆಟೋ ಡ್ರೈವರ್ ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟನ್ರಿ ಅಪ್ಪ. ನಾನು ಅಲ್ಲಿ ಬಂದ್ರೆ ನಾನು ಏನ್ ಮಾಡ್ತೀನಿ? ಸಾಹೇಬ್ರೆ ಯಾಕೆ ತಿಳ್ಕೊಳ್ತೀರಾ? ಹಲೋ ಹಲೋ ಹಲೋ, ನನ್ ಸಂಪಾದನೆ ಹಾಳು ಮಾಡ್ಬಿಟ್ರಲ್ರಿ. ಇನ್ನೊಂದು ಗಂಟೆ ಬಿಟ್ಕೊಂಡು ಬಾ ಹೋಗಿ. ಸಾಹೇಬ್ರ ಹಂಗ ಅನ್ಬೇಡ್ರಿ ಅಪ್ಪ, ನಿಮ್ ಕಾಲ್ ಮುಗಿತೀನಿ ಅಪ್ಪ. ಬರೀದೂರು ನನ್ನ ಮಗಳು ಪಜೀತಿಗೆ ಸಿಕ್ಕಾಕೊಂಡ್ರಿ ಅಪ್ಪ. ತಗೋರಿ ಆಟೋ ನಂಬರು, ದಯವಿಟ್ಟು ಲಘುನ ನನ್ನ ಮಗಳು ಹುಡುಕೊಡ್ರಿ ಅಪ್ಪ. ಏಯ್ ಮಾದೇಗೌಡ, ಇರ್ಬೇಕಾದದ್ದು ಸೀನಿಯರ್ ಆಫೀಸರ್ಗಳು ತೋರ್ಸಕ್ಕಲ್ಲ, ಅದನ್ನ ನಿನ್ ಕೆಲ್ಸದ ಮೇಲೆ ತೋರಿಸ್ಬೇಕು. ನಿನ್ಗೆ ಅನುಕೂಲ ಆದಾಗ ಮಾಡೋದಲ್ಲ ಡ್ಯೂಟಿ. ಪಬ್ಲಿಕ್ಗೆ ಅವಶ್ಯಕತೆ ಇದ್ದಾಗ ಮಾಡ್ಬೇಕು. ಆಮೇಲೆ ಬಾ ಅಂತ ಕಳ್ಸೋಕೆ ಭಿಕ್ಷಕರಲ್ಲ ಅವರು. ಟ್ಯಾಕ್ಸ್ ರೂಪದಲ್ಲಿ ಅವ್ರು ಕಟ್ಟೋ ದುಡ್ಡನ್ನೇ ಸಂಬಳದ ರೂಪದಲ್ಲಿ ತಗೋತಿರ್ತೀಯ ನೀನು. ನೆನ್ಪಿಟ್ಕೋ, ವಿ ಆರ್ ಆಲ್ ಪಬ್ಲಿಕ್ ಸರ್ವೆಂಟ್ಸ್. ಆಟೋ ನಂಬರ್ ಇಲ್ಲ ಐತ್ರಿ. ಆಟೋ ಯಾವ ಕಡೆಗೆ ಹೋಯ್ತ್ರಿ? ಬಸ್ ಸ್ಟ್ಯಾಂಡ್ ಇಂದ ಎಡಗಡೆಗೆ ಹೋತ್ರಿ. ಮೇಡಮ್ ಅವ್ರೆ, ಈ ಆಟೋ ಎಲ್ಲಿ ಹೋಗೈತೆ ಅಂತ ನನಗೆ ಗೊತ್ತೈತ್ರಿ. ಲಗುನ್ ಹೋಗಣ್ರಿ. ಇರಾಕಿ ಒಬ್ಬಾಕಿ ನನ್ನ ಮಗಳು ಕುಂಡ್ಲಿ ಕೂಡ ಬಂದಿತ್ತಂತ ಕನ್ಯಾ ತೋರ್ಸ್ಲಿಕ್ಕೆ ಕರ್ಕೊಂಡು ಬಂದಿದ್ದೆ. ಆದ್ರ ಹಿಂಗಾಗೋತು. ಅಳ್ಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಮೂವ್ ಫಾಸ್ಟ್. ನಿಮ್ಮಂತ ಲೇಡೀಸ್ ಬರೋ ಜಾಗ ಅಲ್ಲ ಇದು. ಜೆಂಟ್ಸ್ ಟಾಯ್ಲೆಟ್ ನನಗಿಷ್ಟ. ನೀನು ಲೇಡೀಸ್ ಟಾಯ್ಲೆಟ್ ಯೂಸ್ ಮಾಡಬಹುದು, ನಾನು ಜೆಂಟ್ಸ್ ಟಾಯ್ಲೆಟ್ ಯೂಸ್ ಮಾಡಬಾರ್ದಾ? ಬೆಲ್ ಮಾಡೋ ಮುಚ್ಕೊಂಡು. ಏನ್ ಮೇಡಮ್, ಗಂಡಸರು ಕಂಡ್ರೆ ಸಾಕು ಸೊಂಟದ ಕೆಳಗಡೆ ಮಾತಾಡ್ತಿರಲ್ಲ ಮೇಡಮ್. ಅವ್ರು ಹುಟ್ಟಿದ್ದೆ ಸೊಂಟದ ಕೆಳಗಲ್ವೇನೋ? ನಿನ್ನಂಥವ್ರಿಗೆ ಆ ಭಾಷೆನೇ ಅರ್ಥ ಆಗೋದು. ಈಗ ನೀನ್ ಬೆಲ್ ಬಾರಿಸ್ತೀಯಾ ಇಲ್ಲ ನೀನ್ ಹಿಂದಕ್ ನಾನ್ ಬಾರಿಸ್ಲಾ? ಏನೋ ಅವಳು ಹಿಂಗೆಲ್ಲ ಮಾತಾಡ್ತಾಳ. ಏನಿಲ್ಲ ಮೇಡಮ್. ಏನ್ರಿ ಸರ, ಹೋಗಿನ್ನ 3 ತಾಸಾಗಿಲ್ಲ, ಮತ್ ವಾಪಸ್ ಬಂದಿರಲ್ಲ. ರಾತ್ರಿ ಪಲ್ಲಂಗ್ ತೋಡ್ಪಂದ್ ತಿಂದಿರೇನ? ಏನ್ ಸುದ್ದಿ? ಎಲ್ಲಿಂದ ಕರ್ಕೊಂಡ್ ಬಂದ್ರಿ ಸರ? ಎಷ್ಟು ಚಂದ ಹಾಜರಿ ಹಾಕಕ್ ಬಂದಿರಿ ಅನ್ಕೊಂಡಿದ್ದೆ, ಆದ್ರೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಒಳ್ಳೆ ಚಿಗ್ರಿನ ಕರ್ಕೊಂಡ್ ಬಂದಿರಿ. ಬೇಸಾತ, ಕರ್ಕೊಂಡ್ ಬರ್ರಿ ಒಳಗ. ಮಾರಿ ಯಾಕೆ ಹಿಂಗ್ ಮಾಡ್ಯಾನ? ಏನಾತ? ಏನ್ ಬೇಕಿತ್ತು? ನಿನ್ ಲೆದರ್ ಬಿಸ್ನೆಸ್ ಹೇಗ್ ನಡೀತಿದೆ ಅಂತ ತಿಳ್ಕೊಬೇಕಿತ್ತು. ಸರ್ಚ್. ನಿಂದ್ರ, ದೊಡ್ಡವ್ರ ಪರ್ಮಿಷನ್ ಇಲ್ದ ಒಳಗ್ ಹೋಗಂಗಿಲ್ಲ. ಯಾರೇ ದೊಡ್ಡವರು? ಕಾನೂನೇ ಎಲ್ರಿಗೂ ಅಪ್ಪ. ಅದಕ್ಕಿಂತ ದೊಡ್ಡೋರು ಯಾರಾದ್ರೂ ಇದ್ರೆ ಕರಿ, ಇಲ್ಲೇ ಬಿಡ್ತೀನಿ. ಹಾಲು, ತುಪ್ಪ ತುಪ್ಪ ತುಪ್ಪ. ಇಲ್ಲಿ ತನಕ ನನಗೆ ಅವಮಾನ ಮಾಡಿದವರು, ನನ್ನ ಮೇಲೆ ಕೈ ಮಾಡಿದವರು ಯಾರು ಉಳ್ಕೊಂಡಿಲ್ಲ. ನೋಡಕ್ಕಂತಿ ಮಾಡ್ತೀನಿ ನಿನಗ. ಕಲ್ ಕಟ್ಟಡದಲ್ಲಿ ಕೂತ್ಕೊಂಡು ಮೊಬೈಲ್ ನಲ್ಲಿ ಬ್ಲೂ ಫಿಲಂ ನೋಡ್ತಿದ್ರಲ್ಲ, ಕಚಡ ಜನ ಪ್ರತಿನಿಧಿಗಳೇನೋ ತಮ್ಮ ಅಧಿಕಾರ ಕಳ್ಕೊಂಡ್ರು. ಇನ್ ಮುಂದೆ ಅಧಿಕಾರ ಕಳ್ಕೋಬೇಕಾಗಿರೋರು ಯಾರ್ಯಾರಿದ್ದಾರೆ ನಿನ್ ಮೊಬೈಲ್ ನಲ್ಲಿ ಅನ್ನೋದು ಡಿಸೈಡ್ ಮಾಡ್ತಾಳೆ ಈ ರಾಗಿಣಿ. ಇವರಲ್ಲಿ ಮಗಳಿದಾಳ ನೋಡಿ. ಇಲ್ರಿ ಮೇಡಮ್, ಇದ್ರಾಗ ಯಾರು ಇಲ್ರಿ.